ಈ ದಿನದ ದೇವರ ವಾಕ್ಯ ಏಷಾಯ 44:26 ವಚನ. ಹಾಳನ್ನು ಹಸನು ಮಾಡುವೆನು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ. ನಿಮ್ಮ ನಾಶವಾದ ಹಾಳಾದ ಪರಿಸ್ಥಿತಿಗಳನ್ನು ನಾನು ತಿರುಗಿ ಸರಿಯಾಗಿ ಮಾಡುತ್ತೇನೆ, ಅದನ್ನು ಸಮವಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಅದು ಹದಗೆಟ್ಟಿ ಹೋಗಿದೆಯಾ? ನಿಮ್ಮ ಕುಟುಂಬದಲ್ಲಿ ಸಮಾಧಾನವಿಲ್ಲದೆ ನಿಮ್ಮ ಕುಟುಂಬದ ಪರಿಸ್ಥಿತಿಗಳು ಹಾಳಾಗಿ ಹೋಗುತ್ತಾ ಇದೆಯಾ? ಅನಾರೋಗ್ಯದಿಂದ ನಿಮ್ಮ ದೇಹವು ನಿಮ್ಮ ಶರೀರವು ಹಾಳಾಗಿ ಹೋಗುತ್ತಿದೆಯಾ? ನೀವು ಮಾಡುವಂಥ ಪ್ರತಿಯೊಂದೊಂದು ಕೆಲಸಗಳು ಅದು ಸರಿಯಾಗಿ ಆಗುತ್ತಿಲ್ಲವೇ? ಹಾಗಿದ್ದರೆ ದೇವರು ನಿಮಗೆ ಈ ಬೆಳಗಿನ ಜಾವದಲ್ಲಿ ಹೇಳುತ್ತಿದ್ದಾರೆ, ನಿನಗೆ ಇರುವಂಥ ಎಲ್ಲ ಆರ್ಥಿಕ ಪರಿಸ್ಥಿತಿಗಳನ್ನು, ನಿನಗಿರುವಂಥ ಎಲ್ಲ ಅನಾರೋಗ್ಯವನ್ನು, ನೀನು ಮಾಡುತ್ತಿರುವಂಥ ಪ್ರತಿಯೊಂದೊಂದು ಕೈ ಕೆಲಸದಲ್ಲಿ ಆಗುತ್ತಿರುವಂಥ ಎಲ್ಲ ಕೇಡುಗಳನ್ನು ನಾನು ತೆಗೆದುಹಾಕಿ ತಿರುಗಿ ನಾನು ನಿನ್ನನ್ನು ಮರುಸ್ಥಾಪನೆ ಮಾಡುತ್ತೇನೆ. ನಿನ್ನ ಜೀವಿತದಲ್ಲಿ ಪ್ರತಿಯೊಂದೊಂದನ್ನು ಹೊಸದಾಗಿ ನಾನು ರೂಪಿಸುವಾತನಾಗಿದ್ದೇನೆ. ಅದನ್ನು ಸರಿಯಾಗಿ ಮಾಡುವ ದೇವರು ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ನಿಮ್ಮ ಜೀವಿತದಲ್ಲಿ ಸಮಾಧಾನವಿಲ್ಲದೆ ನೀವು ಕಂಗೆಟ್ಟು ಹೋಗಿದ್ದೀರಾ? ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನಿನ್ನ ಸಮಾಧಾನವನ್ನು ಹಾಳು ಮಾಡುವಂಥ ಎಲ್ಲ ಸೈತಾನ ಕಾರ್ಯಗಳನ್ನು ತೆಗೆದುಹಾಕಿ ನಾನು ನಿಮಗೆ ಸಮಾಧಾನವನ್ನು ಕೊಟ್ಟು ನಡೆಸುತ್ತೇನೆ. ನಿಮ್ಮ ಜೀವಿತದಲ್ಲಿ ಹಾಳಾಗಿ ಹೋಗಿರುವಂಥ ಪ್ರತಿಯೊಂದೊಂದು ಪರಿಸ್ಥಿತಿಗಳನ್ನು ದೇವರು ಈ ದಿನದಲ್ಲಿ ನಿಮಗೆ ಸರಿಯಾಗಿ ಮಾಡಿಕೊಡುವ ದೇವರಾಗಿದ್ದಾರೆ. ಆದ್ದರಿಂದ ನೀವು ದೇವರ ಸನ್ನಿಧಾನಕ್ಕೆ ಹೋಗಿ ದೇವರಲ್ಲಿ ಪ್ರಾರ್ಥಿಸಿ, ದೇವರ ವಾಕ್ಯವನ್ನು ಓದಿ, ಆತನ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿಮ್ಮ ಜೀವಿತದಲ್ಲಿ ಹಾಳಾದ ಪ್ರತಿಯೊಂದೊಂದು ಪರಿಸ್ಥಿತಿಗಳು ಸರಿಯಾಗಿ ಆಗುವವರೆಗೆ ದೇವರನ್ನು ಬಿಡಬೇಡ್ರಿ. ದೇವರಲ್ಲಿ ಪ್ರಾರ್ಥಿಸಿರಿ, ಆತನಲ್ಲಿ ಕೇಳಿಕೊಳ್ಳಿ. ಆತನು ನಿಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಯಾಕೋಬನ ಜೀವಿತದಲ್ಲಿ ನೋಡುವಾಗ ಆತನು ಯಾಕೋಬನು ಎಂಬ ಹೆಸರಿನ ಅರ್ಥ ವಂಚಕನು ಎಂಬುದಾಗಿ. ರಾತ್ರಿ ಕನಸಿನಲ್ಲಿ ದೇವದೂತರ ಆತನಲ್ಲಿ ಕಾಣಿಸಿಕೊಂಡಾಗ ಆತನು ದೇವದೂತನನ್ನು ಬಿಡಲಿಲ್ಲ. ನೀನು ನನ್ನನ್ನು ಆಶೀರ್ವದಿಸದೇ ಹೋದರೆ ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಗಟ್ಟಿಯಾಗಿ ಹಿಡಿದುಕೊಂಡನು. ಮತ್ತು ಆ ದಿನದಲ್ಲಿ ದೇವದೂತನ ಆತನಿಗೆ, ನಾನು ನಿನ್ನ ಹೆಸರನ್ನು ಮಾರ್ಪಡಿಸುತ್ತೇನೆ, ಇನ್ನು ಮೇಲೆ ನೀನು ಇಸ್ರಾಯೇಲ್ ಎನ್ನಿಸಿಕೊಳ್ಳುವಿ, ಅಂದರೆ ನೀನು ಎಲ್ಲರಿಗೆ ಆಶೀರ್ವಾದದಾಯಕನಾಗಿರುತ್ತಿ ಎಂಬುದಾಗಿ ದೇವರು ಆತನನ್ನು ಆಶೀರ್ವದಿಸಿದನು. ಅದೇ ರೀತಿಯಲ್ಲಿ ನಿಮ್ಮ ಪ್ರತಿಯೊಂದೊಂದು ಪರಿಸ್ಥಿತಿಗಳು ಮಾರ್ಪಡಬೇಕಾದರೆ ನೀವು ದೇವರಲ್ಲಿ ಪ್ರಾರ್ಥಿಸಿ, ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ಆತನಲ್ಲಿ ನೀವು ಪ್ರಾರ್ಥಿಸುವಾಗ ದೇವರು ಮನಮರುಗುವ ದೇವರಾಗಿದ್ದಾರೆ. ಆತನು ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ನಿಮ್ಮನ್ನು ಅದ್ಭುತವಾಗಿ ನಡೆಸುವ ದೇವರಾಗಿದ್ದಾರೆ. ಈ ವಾಕ್ಯವನ್ನು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ದೇವರೇ, ಈ ಬೆಳಗಿನ ಜಾವದಲ್ಲಿ ಯಾರ್ಯಾರ ಜೀವಿತ ಹಾಳಾಗಿ ಹೋಗಿದೆ ಸ್ವಾಮಿ ಕರ್ತನೆ, ಅಪ್ಪ ಯಾರ್ಯಾರಪ್ಪ ಕರ್ತನೆ ಕಣ್ಣೀರಿನಲ್ಲಿ ವೇದನೆಯಲ್ಲಿ, ಅಯ್ಯೋ ನನ್ನ ಜೀವಿತ ಮತ್ತೆ ಯಾರು ರೂಪಿಸುವವರು ಇದ್ದಾರೆ, ನನಗೆ ಯಾರಪ್ಪ ದಿಕ್ಕು ಎಂಬುದಾಗಿ ಕೂತು ಕಣ್ಣೀರು ಸುರಿಸುತ್ತಿರುವಂಥ ನಿನ್ನ ಮಕ್ಕಳನ್ನು ನೋಡು ಸ್ವಾಮಿ. ಅಪ್ಪ, ಅವರ ಜೀವಿತವನ್ನು ನೀವು ರೂಪಿಸ್ರಿ, ಅವರಿಗೆ ಸಮಾಧಾನವನ್ನು ನೀವು ಕೊಡ್ರಿ, ಅವರ ಜೀವಿತದಲ್ಲಿ ಎಲ್ಲವೂ ಆಶೀರ್ವಾದವನ್ನು ಅವರಿಗೆ ಅನುಗ್ರಹಿಸಿಕೊಡ್ರಿಪ್ಪ ಕರ್ತನೇ ರಾಜ. ಯಾರ್ಯಾರ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆಯೋ, ಯಾರ್ಯಾರ ಅನಾರೋಗ್ಯದಲ್ಲಿ ಇದ್ದಾರೋ ಸ್ವಾಮಿ, ಯಾರ್ಯಾರು ಸಮಾಧಾನವಿಲ್ಲದೆ ಕುಟುಂಬವು ಅಪ್ಪ ಕರ್ತನೆ ಹಾಳಾಗಿ ಹೋಗುತ್ತಿದೆಯೋ ಅಂತೆಲ್ಲ ನಿನ್ನ ಮಕ್ಕಳನ್ನು ಮುಟ್ರಿ ಕರ್ತನೇ ರಾಜ. ಅವರ ಕುಟುಂಬವು ಮರುಸ್ಥಾಪನೆಗೊಳ್ಳ ಹಾಗೆ ಕೃಪೆ ನೀಡ್ರಿ. ಅವರ ಆರ್ಥಿಕ ಪರಿಸ್ಥಿತಿಗಳು ಅದು ಮರುಸ್ಥಾಪನೆ ಆಗುವ ಹಾಗೆ ಮಾಡ್ರಪ್ಪ ಕರ್ತನೆ. ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ಅವರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಅವರ ಜೀವಿತದಲ್ಲಿ ಚೈತನ್ಯದಿಂದ ತುಂಬಿಸಿ ನೀ ನಡೆಸಪ್ಪ ತಂದೆ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.